ಸರ್ಕಾರಿ ಶಾಲೆಗೆ ಬರುವ ಪ್ರತಿ ಮಗುವನ್ನ ಶಿಕ್ಷಕರು ತಮ್ಮದೆಂದು ಭಾವಿಸಿದಾಗ ಮಾತ್ರ ಗುಣಮಟ್ಟದ ಶಿಕ್ಷಣ ಹಾಗೂ ಸರ್ಕಾರಿ ಶಾಲೆ ರೂಪುಗೊಳ್ಳಲು ಸಾಧ್ಯ ಎಂದು ಸಂಡೂರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾ ಐಆರ್ ಅಕ್ಕಿಯವರು ಅಭಿಪ್ರಾಯಪಟ್ಟರು. ಸಂಡೂರು ಪಟ್ಟಣದ 14ನೇ ವಾರ್ಡ್ನ ಹಳೆ ಚಪ್ಪರದಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಚೇರ್ ಹಾಗೂ ಟೇಬಲ್ಗಳನ್ನು ದೇಣಿಗೆ ನೀಡಿರುವ ಧರ್ಮಪುರ ಗ್ರಾಮದ ಎಸ್ಸಿಎನ್ ಕುಟುಂಬ ವರ್ಗಕ್ಕೆ ಶಾಲಾ ಸಿಬ್ಬಂದಿ ಹಾಗೂ ಎಸ್ಡಿಎಂಸಿ ಸಮಿತಿಯವರಿಂದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರು ಶಿಕ್ಷಣ ಕ್ಷೇತ್ರದ ಆಧಾರ ಸ್ತಂಭ. ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನು ಕೊಡುಗೆ ನೀಡುವಲ್ಲಿ ಶಿಕ್ಷಕರು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಎಲ್ಲೆಡೆ ಸರ್ಕಾರಿ ಶಾಲೆಗಳ ಶಿಕ್ಷಕರ ಶಿಕ್ಷಣದ ಗುಣಮಟ್ಟದ ಪ್ರಶ್ನೆ ಉದ್ಭವವಾಗುತ್ತಿದೆ. ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಇಂದು ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ನಾನಾ ರೀತಿಯ ತರಬೇತಿಗಳನ್ನು ನೀಡಲಾಗುತ್ತಿದೆ. ಇನ್ನು ಹೊಸ ನಿಯಮ, ಕಾರ್ಯಕ್ರಮ, ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ. ಆದರೆ ಶಾಲೆಗೆ ಬರುವ ಪ್ರತಿಯೊಂದು ಮಗುವನ್ನ ನಮ್ಮ ಮಗು ಎಂದು ಭಾವಿಸಿದಾಗ ಯಾವುದೇ ತರಬೇತಿ, ಕಾರ್ಯಕ್ರಮ, ಯೋಜನೆಗಳ ಅಗತ್ಯತೆ ಇರುವುದಿಲ್ಲ. ಇದನ್ನ ಮನಗಂಡು ಶಿಕ್ಷಕರು ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದರು. ಇನ್ನು ಮಕ್ಕಳಿದ್ದರೆ ಮಾತ್ರ ಶಿಕ್ಷಕರಿಗೆ ಉಳಿಗಾಲ ಎಂಬ ಪರಿಸ್ಥಿತಿ ಎದುರಾಗಿದೆ. ಮಕ್ಕಳ ಭವಿಷ್ಯ ಶಿಕ್ಷಕರ ಕೈಯಲ್ಲಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೆ ಸರ್ಕಾರಿ ಶಿಕ್ಷಕರ ಭವಿಷ್ಯವು ಮಕ್ಕಳ ಸಂಖ್ಯೆಯ ಮೇಲೆ ಅವಲಂಬಿತವಾಗುವ ಕಾಲ ಸನಿಹವಾಗಲಿದೆ. ಇಂದು ನಾನಾ ಕಾರಣಗಳಿಂದ ಸರ್ಕಾರಿ ಶಾಲೆಗಳು ಅವನತಿಯ ಹಾದಿ ಹಿಡಿಯುತ್ತಿವೆ. ಇವನ್ನ ಉಳಿಸಿಕೊಳ್ಳುವಲ್ಲಿ ಶಿಕ್ಷಕರು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ಸರ್ಕಾರಿ ಶಿಕ್ಷಕರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದಾರೆಯೇ? ಇಲ್ಲವಾದಲ್ಲಿ ಅದು ಯಾಕೆ ಸಾಧ್ಯವಾಗುತ್ತಿಲ್ಲ ಎಂದು ಶಿಕ್ಷಕರು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಶಾಲೆಗಳ ಕುರಿತು ನಮಗೆ ನಂಬಿಕೆ ಇಲ್ಲದಿದ್ದರೆ ಇತರರಲ್ಲಿ ನಂಬಿಕೆ ಹುಟ್ಟಲು ಹೇಗೆ ಸಾಧ್ಯ? ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡುವ ಪ್ರತಿಜ್ಞೆ ಕೈಗೊಳ್ಳಬೇಕು ಎಂದರು. 25ನೇ ಶೈಕ್ಷಣಿಕ ವರ್ಷಕ್ಕೆ ನಮ್ಮ ಶಾಲೆಗೆ ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿ ಇಂಗ್ಲಿಷ್ ಮಾಧ್ಯಮದ ತರಗತಿಗಳು ಪ್ರಾರಂಭವಾಗಿದ್ದು, ಇಲಾಖೆಯ ನಿರ್ದೇಶನದಂತೆ ನಾವು ಈ ಒಂದು ಎಲ್ಕೆಜಿ ಮತ್ತು ಯುಕೆಜಿಯ ಪೂರ್ವ ಸಿದ್ಧತೆಯಾಗಿ ಏನೇನು ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನೋದು ಇಲಾಖೆಯ ಸುತ್ತೋಲೆ ಅನ್ವಯ ನಾವು ಸಾಕಷ್ಟು ಪೂರ್ವ ಸಿದ್ಧತೆಯನ್ನು ತೆಗೆದುಕೊಂಡು ಎಲ್ಕೆಜಿ ಮತ್ತು ಯುಕೆಜಿ ಹಾಗೂ ಇಂಗ್ಲಿಷ್ ಮಾಧ್ಯಮದ 1ನೇ ತರಗತಿ ದಾಖಲಾತಿಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಮಕ್ಕಳಿಗೆ ಸೂಕ್ತ ಸೌಲಭ್ಯ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳಿಗೆ ಮಕ್ಕಳಿಗೆ ಪೀಠೋಪಕರಣಕ್ಕೆ ಅನುಕೂಲವಾಗುವಂತೆ, ಕಲಿಕೆಗೆ ಅನುಕೂಲವಾಗುವಂತೆ ಮಕ್ಕಳಿಗೆ ಚೇರ್ಸ್ ಮತ್ತು ಟೇಬಲ್ಸ್ ಅವಶ್ಯಕತೆ ಇತ್ತು. ಈ ಚೇರ್ಸ್ ಮತ್ತು ಟೇಬಲ್ಸ್ ಅವುಗಳನ್ನು ತೆಗೆದುಕೊಳ್ಳಲಿಕ್ಕೆ ನಮ್ಮಲ್ಲಿ ಅನುದಾನದ ಲಭ್ಯತೆಯನ್ನು ಸಹ ಇರಲಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಶಿಕ್ಷಣ ಆಸಕ್ತರನ್ನು ಶಿಕ್ಷಣ ಪ್ರೇಮಿಗಳನ್ನು ಸಂಪರ್ಕ ಮಾಡಿ ಅವರಿಂದ ಮಕ್ಕಳಿಗೆ ದೇಣಿಗೆಯಾಗಿ ಈ ಒಂದು ಕಲಿಕೋಪಕರಣಗಳನ್ನು ನಾವು ತೆಗೆದುಕೊಳ್ಳೋಣ ಅಂತ ಹೇಳಿ ಸಂಡೂರು ನಗರದಲ್ಲಿ ಸರ್ಕಾರಿ ಶಾಲೆಗಳು ದಾಖಲಾತಿಯ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ಕ್ಷೀಣಿಸಿದ್ದಾವೆ. ಇವತ್ತು ಈ ಒಂದು ಖಾಸಗಿ ಶಾಲೆಗಳು ಈ ಸರ್ಕಾರಿ ಶಾಲೆಗಳ ಒಂದು ಸರ್ಕಾರಿ ಶಾಲೆಗಳು ಹೋಗ್ಲಿಕ್ಕೆ ಈ ಒಂದು ಖಾಸಗಿ ಶಾಲೆಗಳು ಹೆಚ್ಚು ಆಂಗ್ಲ ಮಾಧ್ಯಮದ ಶಾಲೆಗಳು ಕಾರಣವಾಗಿದ್ದಾವೆ. ಈ ಒಂದು ಅಲ್ಲಿ ಅಂತಹ ಒಂದು ಗುಣಮಟ್ಟದ ಬೋಧನೆ ಇಲ್ಲದಿದ್ರೂ ಕೂಡ ಪೋಷಕರು ಅಲ್ಲಿ ಇರ್ತಕ್ಕಂಥ ಒಂದು ಡ್ರೆಸ್ಗೆ ಅಥವಾ ಅಲ್ಲಿ ಒಂದು ಇರ್ತಕ್ಕಂಥ ಒಂದು ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಗಾಗಿ ಮಕ್ಕಳನ್ನ ಇವತ್ತು ಖಾಸಗಿ ಶಾಲೆಗಳ ಮೊರೆ ಹೋಗ್ತಾ ಇದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ಇನ್ನೇನು ನಮ್ಮ ಸಂಡೂರು ಸಿಟಿಯಲ್ಲಿ ಕುಮಾರಸ್ವಾಮಿ ಶಾಲೆ ಆಗಿರ್ಬೋದು, ನಮ್ಮ 14ನೇ ವಾರ್ಡ್ ಶಾಲೆ ಆಗಿರ್ಬೋದು, ಇವತ್ತು ಮಕ್ಕಳ ದಾಖಲಾತಿ ಕನಿಷ್ಠ 25 ಬಂದಿತ್ತು. ಇಂತಹ ಒಂದು ಜೀವ ಕಳೆದುಕೊಳ್ಳುತ್ತಿರುವ ಶಾಲೆಗಳನ್ನ ಮತ್ತೆ ಜೀವಶೈಲಿಯನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಅಕ್ಕಿ ಸರ್ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಮ್ಮ ಎಲ್ಲ ಶಿಕ್ಷಕರ ಬಳಗದ ವತಿಯಿಂದ ಮತ್ತು ನೌಕರರು
ಕಟ್ಟೋದಕ್ಕೆ ಅಡ ಇಟ್ಟು ಇವತ್ತು ಮಕ್ಕಳ ಫೀಸ್ ಕಟ್ತಾ ಇದ್ದಾರೆ 23,000 ರೂಪಾಯಿ ಪ್ರೈವೇಟ್ ಶಾಲೆಗಳಲ್ಲಿ. ಅಂತ ಒಂದು ವ್ಯವಸ್ಥೆ ಇದೆ. ಹೇಗೆ ನಮ್ಮ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ನಾವು ಇಂಗ್ಲಿಷ್ ಮಾಧ್ಯಮ ಶಾಲೆ ಮಾಡಿದ್ರೆ ಎಲ್ಲ ಬಡವರ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇದು ನಿಜವಾಗ್ಲೂ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ ಇದೆ. ಇದು ಮುಂದಿನ ವರ್ಷ ನಮ್ಮ ಸರ್ಕಾರಿ ಶಾಲೆಗಳು ಪ್ರಬುದ್ಧವಾಗಿ ಬೆಳೆಯುತ್ತವೆ. ಹಾಗಾಗಿ ಮತ್ತೆ ಇಲ್ಲಿರ್ತಕ್ಕಂಥ ಶಿಕ್ಷಕರು, ಅತಿಥಿ ಶಿಕ್ಷಕರು ಒಳ್ಳೆ ಟ್ರೈನರ್ ಟೀಚರ್ಸ್ ತಗೊಂಡಿದ್ದೀವಿ, ಒಳ್ಳೆ ಬುದ್ಧಿವಂತ ಶಿಕ್ಷಕರು ತಗೊಂಡಿದ್ದೀವಿ. ಆಮೇಲೆ ಅವ್ರಿಗೆ ಟ್ರೈನಿಂಗ್ ಕೂಡ ಕೊಟ್ಟಿರ್ತಾರೆ. ಅಂತ ಒಂದು ಶಾಲೆ ಕೊಟ್ಟಿದ್ದಾರೆ. ಈ ವರ್ಷದಲ್ಲಿ ನಮಗೆ ಸ್ವಲ್ಪ ತಡವಾಗಿ ಮಂಜೂರಾತಿ ಸಿಕ್ಕಿದೆ. ಆದರೂ ಸಹ ನಮ್ಮ ಪ್ರಯತ್ನ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದಿಂದ ಇವತ್ತು ನಾವು ನಮ್ಮ ಶಾಲೆಯಲ್ಲಿ 40 ಮಕ್ಕಳ ಒಂದು ದಾಖಲಾತಿಯನ್ನು ಮಾಡಿಕೊಂಡಿದ್ದೇವೆ. ಇನ್ನೂ ನಾವು ಇನ್ನೂ 8 ದಿನ ಟೈಮ್ ಇದೆ. ನಾವು ಇನ್ನೂ 10 ಮಕ್ಕಳು 20 ಮಕ್ಕಳನ್ನು ನಾವು ದಾಖಲಾತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮಗೆ ಹಣಕಾಸಿನ ಒಂದು ಪೀಠೋಪಕರಣಗಳಿಗೆ ಮತ್ತು ಶಾಲೆಯ ಸೌಂದರ್ಯೀಕರಣಕ್ಕೆ ಮತ್ತು ಮಕ್ಕಳ ಒಂದು ಶೂ ಮತ್ತು ಮಕ್ಕಳ ಬಟ್ಟೆಯ ಒಂದು ವಿಚಾರವಾಗಿ ನಮಗೆ ಇನ್ನು ಯಾವ ಅನುದಾನಗಳು ಬಂದಿರುವುದಿಲ್ಲ. ಹಾಗಾಗಿ ಯಾರಾದರೂ ದಾನಿಗಳಿದ್ರೆ ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಿ ಶಾಲೆಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಳ್ಳಿ ಅಂತ ತಾವು ಮಾರ್ಗದರ್ಶನ ನೀಡಿದ್ದೀರಿ ಸರ್. ಹಾಗಾಗಿ ನಾವು ನಮ್ಮ ರಮೇಶ್ ಅಣ್ಣನವ್ರನ್ನ ಕೇಳಿದ್ವಿ. ಅವ್ರು ನಿಜವಾಗ್ಲೂ ತುಂಬ ಹೃದಯದ ಒಪ್ಕೊಂಡ್ರು. ಏನನ್ನು ಕೇಳಲಿಲ್ಲ ಸರ್, ಎಷ್ಟು ಮಕ್ಕಳು ಎಷ್ಟು ಬೇಕು ಸರ್ ಅಂತ. ಹಿಂಗ ನಾ ಇಷ್ಟಿದ 40 ಆಯ್ತು, 40 ಚೇರು 40 ಟೇಬಲ್ ಕೊಡ್ತೀನಿ ಸರ್, ನೀವು ಯಾವ ತರ ತಗೊಳ್ರಿ ನಾವು ದುಡ್ಡು ಕೊಡ್ತೀನಿ. ನಾನು ನಿಜವಾಗ್ಲೂ ಬಹಳ ಖುಷಿ ಆಯ್ತು. ನಮ್ಮ ಸಾರಿ ಕೂಡ ಹೇಳಿದೆ ಬಹಳ ಒಳ್ಳೆ ಕೆಲಸ ಮಾಡ್ಯಪ್ಪ ಅಂತ ಅವ್ರು ಕೂಡ ಅಭಿನಂದಿಸಿದ್ರು. ಹಾಗಾಗಿ ನಮಗೆ ಇವತ್ತು ಮಕ್ಕಳಿಗೆ ಬಹಳ ಖುಷಿ ಆಯ್ತು. ಚೇರ್ ಟೇಬಲ್ ನೋಡ್ಬಿಟ್ಟು ನಮ್ಮ ಮಕ್ಕಳು ಬಹಳ ಖುಷಿ ಪಡ್ತಾರೆ. ದಿನ ಶಾಲೆ ಕೊಡ್ತಾರೆ. ನಿಜವಾಗ್ಲೂ ಅಂತ ಒಂದು ವ್ಯವಸ್ಥೆ ಮಾಡಿಕೊಟ್ಟಂತ ರಮೇಶ್ ಅಣ್ಣ ಮತ್ತು ಅವ್ರ ತಂದೆಯವರು, ಅವ್ರ ಕುಟುಂಬದವರಿಗೆ ಭಗವಂತ ಒಳ್ಳೇದು ಮಾಡ್ಲಿ. ಅವರು ಇನ್ನೂ ಎತ್ತರಕ್ಕೆ ಇಂಥ ಮಕ್ಕಳಿಗೆ, ಸಾವಿರಾರು ಮಕ್ಕಳಿಗೆ ದಾನ ಕೊಡ್ತಕ್ಕಂತ ಶಕ್ತಿ ಭಗವಂತ ಕುಮಾರಸ್ವಾಮಿ ಕರುಣಿಸಲಿ ಅಂತ ಹೇಳುತ್ತಾ ನನಗೆ ಮಾತಾಡಿದ್ದು. ಈ ಮಗನಿಗೋಸ್ಕರ ನಾವು ಫಸ್ಟಿಗೆ ಧರ್ಮಪುರ ಸ್ಕೂಲಲ್ಲಿ ನಿಮ್ಮ ಪರ್ಮಿಷನ್ ತಗೊಂಡು ಒಂದ್ಸಲ ಗಡಿಯಾರ ವ್ಯವಸ್ಥೆ ಮಾಡಿದ್ವಿ ಸರ್ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ. ಆಮೇಲೆ ಯೂನಿಫಾರ್ಮ್ ವಿತರಣೆ ಮಾಡಿದ್ವಿ. ಧರ್ಮಪುರ ಸ್ಕೂಲ್ ಮಕ್ಕಳಿಗೆ ಬುಕ್ ಇದು ಬ್ಯಾಗ್ ಇಲ್ಲ ಅಂತ ಹೇಳಿ ಸರ್, ಬ್ಯಾಗ್ ಕೊಟ್ಟಿದ್ವಿ. ಹಾಗೂ ಮೊನ್ನೆ ಯೋಗ ಮಕ್ಕಳಿಗೆ ಯೋಗ ಡ್ರೆಸ್ ಇಲ್ಲ ಅಂತ ಹೇಳಿದ್ರು. ಮತ್ತೆ ಯೋಗ ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿದ್ವಿ ಸರ್ ಮೊನ್ನೆ ನಮ್ಮ ಹೋಟೆಲ್ 6ನೇ ವಾರ್ಡ್ ಸ್ಕೂಲ್ ಮಕ್ಕಳಿಗೆ. ಇದೇ ರೀತಿಯಾಗಿ ನಮ್ದು ಉದ್ದೇಶ ಇಷ್ಟೇ ಸರ್, ನಾವು ಕಷ್ಟಪಟ್ಟು ದುಡಿದು ನಮ್ಮ ಮಗನ ಜೊತೆಗೆ ಇನ್ನಿರ್ತಕ್ಕಂಥ ಬಡ ಮಕ್ಕಳಿಗೂ ನಮ್ದಾದಂಥ ಒಂದು ಸೇವೆ ಮಾಡ್ಕೊಂತ ಹೋಗಿ ನಮ್ಮ ಜನಗಳಿಗೂ ಇಲ್ಲಿ ಇರ್ತಕ್ಕಂಥ ಸೊಂಡೂರಲ್ಲಿ ನಾವು ದುಡಿದು ನಮ್ಮ ಸೊಂಡೂರಲ್ಲಿ ಇರ್ತಕ್ಕಂಥ ಜನಗಳಿಗೆ ನಮ್ಮದೇ ಆದಂಥ ಒಂದು ನಮ್ಮ ಹತ್ರ ಇರ್ತಕ್ಕಂಥ ಡ್ರೈವರ್ ಕ್ಲೀನರ್ ಮಕ್ಕಳಾಗಿರ್ಬೋದು, ಹಾಗೂ ಎಲ್ಲ ಕಾರ್ಯ ರೂಪಿಸಿರ್ತಕ್ಕಂಥ ಲೇಬರ್ ವರ್ಕ್ ಮಾಡ್ತಕ್ಕಂಥ ಜನಗಳು ಅವ್ರು ಏನಾಗ್ತಾರೆ ಅಂದ್ರೆ ಪ್ರತಿ ಸ್ಕೂಲಲ್ಲಿ ಇವತ್ತು ನನ್ನ ಹತ್ರ ಕೆಲಸ ಮಾಡ್ತಕ್ಕಂಥ ಲೇಬರ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು ಸರ್, ಅವ್ರ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟಬೇಕು ದುಡ್ಡಿಲ್ಲ. ಅವ್ರು ಮಾಡ್ತಿರೋ ಕೂಲಿಗೋಸ್ಕರ ಮಕ್ಕಳನ್ನ ಓದಿಸ್ಬೇಕಂಬ ಒಂದು ಛಲ ಸರ್. ನಮ್ಮ ಮಕ್ಕಳನ್ನ ಒಳ್ಳೆ ರೀತಿ ತರಬೇಕಂತಂದ್ರು ಅಲ್ಲಿ ಡೊನೇಷನ್ ನೋಡಿದ್ರ ಒಂದು ಇವತ್ತು LKG UKGಗೆ 20,000, 30,000, 50,000. ಆಮೇಲೆ ಯೂನಿಫಾರ್ಮ್ ಬಟ್ಟೆ ಎಲ್ಲ ಸೇರ್ಕೊಂಡು ವರ್ಷ 50,000 ರೂಪಾಯಿ ಖರ್ಚಾಗ್ತದೆ. ಇವತ್ತು ಸಾರಿ ಒಂದು ನಿರ್ಧಾರ ತಗೊಂಡು LKG UKG ಗೌರ್ಮೆಂಟ್ ಸ್ಕೂಲಲ್ಲಿ ಆಗ್ತಂತ ಇವತ್ತು ಮಕ್ಕಳು ಆ ಒಂದು ಕಾರ್ಮಿಕ ಕೆಲಸ ಮಾಡ್ತಕ್ಕಂಥ ಡ್ರೈವರ್ ಕ್ಲೀನರ್ ಆಗಿರ್ಬೋದು, CSR, KMRC, DF ಬಂದಿದೆ. ಇನ್ನ ಸಂಡೂರು ಒಂದು ಸಿಂಗಾಪುರ ಕಾಣೋ ಒಂದು ಈ ಸಂಡೂರು ಸ್ಥಿತಿ ಇದೆ ಸರ್, ಆದ್ರೆ ಇದು ನಿರ್ಮಾಣ ಆಗ್ತಾ ಇಲ್ಲ. ಇದು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ನಾನು ಹೇಳ್ಕೊಂಡು ಸಂಡೂರು ಅಭಿವೃದ್ಧಿ ಆಗುತ್ತೆ. ಇರ್ತಕ್ಕಂಥ ಜನಗಳಿಗೆ ಒಳ್ಳೆ ಎಜುಕೇಶನ್ ಆಗಿರ್ಬೋದು, ಒಂದು ಹಾಸ್ಪಿಟಲ್ ಪ್ರತಿಯೊಂದಕ್ಕ ಮಾಡಕ್ಕ ನಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ ಹೋರಾಟ ಮಾಡ್ಕೊಂಡು ಸಂಡೂರು ಅಭಿವೃದ್ಧಿ ಮಾಡಕ್ಕೆ ನಾವು ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಆಮೇಲೆ ಇಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿ ಪಕ್ಷಿಗಳಿಗೂ, ಆಮೇಲೆ ದನ ಕರುಗಳಿಗೂ, ಆಮೇಲೆ ಒಂದು ಏನು ಗಿಡ ಪರಿಸರ ಏನು ಹಾಳಾಗ್ತದೆ ಸರ್, ಅಲ್ಲಿ ಆದಷ್ಟು ನಾವು ಇನ್ನ ಪರಿಸರ ಬೆಳೆಸಿ ಅದನ್ನ ಮುಂದಾಗ ಒಂದು ಕೆಲಸ ಮಾಡಬೇಕಂತ ನಮ್ದೊಂದು ಆಶೆ ಸರ್. ಇದರಲ್ಲಿ ನಾವು ಹೇಳೋದಿಷ್ಟೇ, ನಾವು ಬೆಳೆದಿರ್ತಕ್ಕಂಥ ಗೌರ್ಮೆಂಟ್ ಶಾಲೆ ಇನ್ನು ಹೆಚ್ಚಾಗಿ ಬೆಳೆದು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ ಅಂತಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ ಸರ್. ಆ ಖುಷಿ ಪಡಿಸ್ಬೇಕಂದ್ರೆ ನಾವು ಈಗೇನು ಇದು ಮಾಡಿದೀವಲ್ಲ ಸರ್, ಇದು ಚಿಕ್ಕ ಹಳ್ಳಿ ಸೇವೆ. ಇಂಥ ಮುಂದೆ ಸೇವೆ ಮಾಡೋಕೆ ನಾನು ನನ್ನ ಜೊತೆ ಇರ್ತಕ್ಕಂಥ ಫ್ರೆಂಡ್ ಸರ್ಕಲ್ ಪ್ರತಿಯೊಬ್ಬರು ತಿಳಿಸ್ಕೊಂಡು ಪ್ರತಿಯೊಂದು ಸ್ಕೂಲಲ್ಲಿ ಇದಕ್ಕೆ ಏನೇನು ವ್ಯವಸ್ಥೆ ಬೇಕು ನಮ್ಮ ಕಡೆಯಿಂದ ಎಷ್ಟಾಗ್ತದೆ ಸಾಧ್ಯವಾದಷ್ಟು ನಾವು ಮಾಡಕ್ ಪ್ರಯತ್ನ ಮಾಡ್ತೀವಿ ಸರ್. ರಮೇಶ್ ಮತ್ತು ಅವರ ಕುಟುಂಬ ವರ್ಗದವರೇ, ಈ ಶಾಲೆಯ SDMC ಅಧ್ಯಕ್ಷರೇ, ನನ್ನೊಂದಿಗೆ ಹಾಜರಾಗಿರ್ತಕ್ಕಂಥ ಇಲಾಖೆಯ ಎಲ್ಲ ಸಂಘಟನೆಗಳು, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ತಮ್ಮಣ್ಣನವರೇ, ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು NGO ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ಸರ್ ಅವರೇ, ಮಾಧ್ಯಮದ ನನ್ನ
ಆತ್ಮೀಯ ಎಲ್ಲ ಸ್ನೇಹಿತರೆ, ತಾವೆಲ್ಲ ಮಾಧ್ಯಮದವರು ಈ ಹಿಂದೆ ಅನೇಕ ವಿಚಾರಗಳನ್ನ ಒಂದು ವರ್ಷದ ಹಿಂದೆ ಬೆಳಕು ಚೆಲ್ತಕ್ಕಂಥ ವರದಿಗಳನ್ನ ಮಾಡಿದ್ರಿ. ಅದಕ್ಕೆ ಮೊದಲನೇದಾಗಿ ನಿಮ್ಗೆ ಎಲ್ಲರಿಗೂ ಕೂಡ ಮಾಧ್ಯಮ ನೀಡೋದರಿಗೆ ನಾನು ಅಭಿನಂದನೆ ಸಲ್ಲಿಸುವ ಜೊತೆಗೆ ವ್ಯವಸ್ಥೆ ತಿದ್ದುವ ಭಾಗವಾಗಿ ತಾವು ಕೊಟ್ಟಂತ ಮಾರ್ಗದರ್ಶನವನ್ನು ಇಲಾಖೆ ಬಹಳಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಬಾರಿ 1008 ಈ ಒಂದು ECC ಕೇಂದ್ರಗಳನ್ನ ಪ್ರಾರಂಭ ಮಾಡಲಿಕ್ಕೆ ಮೇ ತಿಂಗಳಲ್ಲಿ ನಮ್ಮ ಅಪರ ಆಯುಕ್ತರು ಯೋಜನೆಯನ್ನ ರೂಪಿಸಿಕೊಟ್ಟಿದ್ರು. ಅದು ಮತ್ತೆ ಮೇ 18ರಿಂದ 25ರ ಒಂದು ಭಾಗದಲ್ಲಿ ತಪ್ಪು ಒಂದು ಅರ್ಥವಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈ LKG UKG ಪ್ರಾರಂಭ ಮಾಡೋದ್ರಿಂದ ಅಂಗನವಾಡಿಗಳು ಮುಚ್ಚಿ ಹೋಗ್ತವು ಅಂತಂದು ಒಂದು ವಾರಗಳ ಕಾಲ ತಾತ್ಕಾಲಿಕವಾಗಿ ಸರ್ಕಾರ ತಡೆಯನ್ನು ತಂದಿತ್ತು. ತದನಂತರ ಮತ್ತೆ ಮೇ 29ರ ನಂತರ ಇಲ್ಲ ಅದೇ ಬೇರೆ ಇದೇ ಬೇರೆ, ವಯೋಮಾನಕ್ಕೆ ಅನುಗುಣವಾಗಿ ಮಕ್ಕಳ ಸಾಂದ್ರತೆಗೆ ಅನುಗುಣವಾಗಿ ಇಲ್ಲಿ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಲಿಖಿತವಾಗಿರ್ತಕ್ಕಂಥ ಒಂದು ಆದೇಶವನ್ನ ಮಾಡುವುದರ ಮೂಲಕ ವಿಶೇಷವಾಗಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ನಮ್ಮ ಒಂದು ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡು ನಮಗೆ ಬೈಲಿಂಗ್ವಲ್ ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಅಂತ ಅದನ್ನ ಬಹುಭಾಷಾ ಪದ್ಧತಿಯ ತರಗತಿಗಳನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಇಟ್ಟುಕೊಂಡು ನಮ್ಮ ಒಂದು ತಾಲೂಕಿನಲ್ಲಿ 28 ಕಡೆ ನಾವು ECC ಕೇಂದ್ರಗಳನ್ನ, ಸುಮಾರು 30 ಕಡೆ ನಾವು ಬೈಲಿಂಗ್ವಲ್ ತರಗತಿಗಳನ್ನ ಪ್ರಾರಂಭ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಿಕೊಂಡು ಇದರ ದಾಖಲಾತಿಯ ಒಂದು ಪ್ರಕ್ರಿಯೆಯನ್ನ ಯುದ್ಧೋಪಾದಿಯಲ್ಲಿ 30 ಜನ ನಮ್ಮ ಎಲ್ಲ ಮುಖ್ಯೋಪಾಧ್ಯಾಯರು, ಅಲ್ಲಿ SDMC ಅವ್ರನ್ನ, ಹಳೆಯ ವಿದ್ಯಾರ್ಥಿಗಳನ್ನ ಎಲ್ಲರನ್ನೂ ಕೂಡ ಸೇರಿಸಿಕೊಂಡು ಹೊಸ ಒಂದು ಕಾನ್ಸೆಪ್ಟ್ ಬಂದಾಗ ಅದನ್ನ ಒಗ್ಗಿಕೋಬೇಕಂತ ಹೇಳಿದ ಬಹಳಷ್ಟು ಸಮಸ್ಯೆಗಳಿರ್ತಾವ. ಆ ಸಮಸ್ಯೆಗಳ ನಡುವೆಯೂ ಕೂಡ ನಾವು ದಾಖಲಾತಿಯನ್ನ ಆರಂಭ ಮಾಡಿದ್ವಿ. ಮೋಸ್ಟ್ಲಿ ನಮ್ಮ 28 ಕೇಂದ್ರಗಳಲ್ಲಿಯೂ ಕೂಡ ಇದೇ ರೀತಿಯ ವಾತಾವರಣ. ಫಸ್ಟ್ ನಾವು ಒಂದು 5-6 ಸಭೆಗಳನ್ನ ಮಾಡುವುದರ ಮೂಲಕ ಮೊದಲನೇದಾಗಿ ವಾತಾವರಣವನ್ನ ನಿರ್ಮಾಣ ಮಾಡುವುದು, ಎರಡನೇದಾಗಿ ದಾಖಲಾತಿಯನ್ನ ಮಾಡ್ಕೊಳ್ತಕ್ಕಂಥ ಒಂದು ಪ್ರೊಸೆಸ್ ಮಾಡುದು, ಮೂರನೇದಾಗಿ ಆ ಮಕ್ಕಳಿಗೆ ಈಗಾಗಲೇ ಆ ಶಾಲೆಯಲ್ಲಿ ನಲಿಕೆಟಿ ಘಟಕವಿದ್ದು ಹೆಚ್ಚುವರಿ ಚೇರು ಮತ್ತು ಟೇಬಲ್ಗಳಿದ್ರೆ ತಾತ್ಕಾಲಿಕವಾಗಿ ಅವುಗಳನ್ನ ಬಳಕೆ ಮಾಡಿಕೊಳ್ತಕ್ಕಂಥದ್ದು. ಒಂದು 5ನೇ ಒಂದು ಉಪಕ್ರಮವಾಗಿ ನಿಮ್ಮ ಶಾಲೆಗೆ ಸಂಬಂಧಿಸಿದಂತೆ ಹಳೆಯ ವಿದ್ಯಾರ್ಥಿಗಳಿದ್ರ, ದಾನಿಗಳಿದ್ರ ಅವ್ರನ್ನೆಲ್ಲರನ್ನೂ ಕೂಡ ಸಂಪರ್ಕ ಮಾಡಿ ಈ ವರ್ಷಕ್ಕೆ ಸೀಮಿತವಾಗಿ ನೀವು ಮಕ್ಕಳಿಗೆ ಚೇರು, ಟೇಬಲ್ ವ್ಯವಸ್ಥೆ, ಒಳಗಡೆ ಲೈಟಿಂಗ್ ವ್ಯವಸ್ಥೆ, ಸುಣ್ಣ, ಬಣ್ಣ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನ ನಾವು ಕೊಟ್ಟಿದ್ವಿ. ಅಪರ ಆಯುಕ್ತರು ಕೂಡ ಈ ಬಗ್ಗೆ ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ರು. ಅದರ ಒಂದು ಮಾದರಿಯಲ್ಲಿ ಇವತ್ತಿನ ನಮ್ಮ ತಾಲೂಕಿನಲ್ಲಿ 20ಕ್ಕಿಂತ ಹೆಚ್ಚು ಮಕ್ಕಳು, ಕೆಲವು ಕಡೆ ಹೇಗೆ ಈ ಹಿಂದ ಬಂಡವಾಳದ ಚೀಟಿಯನ್ನು ಎತ್ತುವುದರ ಮೂಲಕ ನಾವು ಅಡ್ಮಿಷನ್ ಕೊಡ್ತಿದ್ವಿ, ಹಂಗ ಕುರೆಕೊಪ್ಪ ಅಲ್ಲೆಲ್ಲ ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿ ಚೀಟಿ ಎತ್ತುವುದರ ಮೂಲಕ 30 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವು ಇವತ್ತಿನ ದಿನ ಮಾಡಿಕೊಂಡಿದ್ದೇವೆ. ಬಹುಶಃ ಸಂಡೂರು ನಗರಕ್ಕೆ ಇವತ್ತಿನ ದಿನ ಸೀಮಿತವಾಗಿ ನೋಡೋದಾದ್ರೆ ಈ ಶಾಲೆ ಇರ್ಬೋದು, ಕುಮಾರಸ್ವಾಮಿ ಶಾಲೆ ಇರ್ಬೋದು, 100 ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿರತಕ್ಕಂತ ಶಾಲೆಗಳು ಪಾಲಕರ ಮತ್ತು ಒಂದು ಸಾರ್ವಜನಿಕರ ಇತ್ತೀಚಿನ ಹಿತಾಸಕ್ತಿ ಮತ್ತು ಒತ್ತಾಸೆಗಳಿಗೆ ಅನುಗುಣವಾಗಿ ಮಾಧ್ಯಮ ಬದಲಾವಣೆಯಿಂದ ಅವು ದಾಖಲಾತಿ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಆಗ್ತಾ ಕ್ಷೀಣಿಸುವ ಸ್ಥಿತಿಯಲ್ಲಿ ಇದಾವೆ ಅಂತಕ್ಕಂಥದ್ದನ್ನ ನಾವು ಮನವರಿಕೆಯನ್ನು ಮಾಡಿಕೊಳ್ತೇವೆ. ಈ 2 ಶಾಲೆಗಳನ್ನ ಕಾನ್ಸಂಟ್ರೇಷನ್ ಟೀಮ್ ಕೋಆರ್ಡಿನೇಟರ್ ಇರ್ಬೋದು, ನಮ್ಮ AD ಇರ್ಬೋದು, ನಮ್ಮ BRP ಇರ್ಬೋದು, CRP ಇರ್ಬೋದು, ಇಲ್ಲಿರ್ತಕ್ಕಂಥ ಟೀಚರ್ಸ್ ಇರ್ಬೋದು, ನಾವೆಲ್ಲರೂ ಕೂಡ ದಾಖಲಾತಿಯನ್ನು ಮಾಡಿಕೊಳ್ಳೋದಕ್ಕಾಗಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡುವುದರ ಮೂಲಕ
ಇವು ಎರಡನ್ನೂ ಕೂಡ ಮುಂದಿನ ದಿನಮಾನಗಳಲ್ಲಿ ವ್ಯವಸ್ಥಿತವಾಗಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ಇಲಾಖೆಯ ಒಂದು ಆಶಯವಾಗಿದೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ಬಿಲ್ಡಿಂಗ್ ತೋರಿಸುವಂತಕ್ಕಂಥ ಒಂದು ಮಾಹಿತಿ ಇತ್ತು. ಈಗ 3 ಕೊಠಡಿಗಳ ಒಂದು ಕಾಮಗಾರಿ ಶಾಲೆಯಲ್ಲಿ ಪ್ರಾರಂಭವಾಗುತ್ತಿದೆ. ಇನ್ನು ಸೆಟ್ ಮೀನ್ಸ್ ನಲ್ಲಿಯೂ ಕೂಡ ಇಲ್ಲೇ ಸಿವಿಲ್ ವರ್ಕ್ಸ್ ಗಳನ್ನ ಹಾಕ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇಲ್ಲೇ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಈಗ ಕೊಡಿಸೋದು ಅಷ್ಟೇ ಅಲ್ಲ, ಇನ್ನ ಒಂದು 50,000 ರೂಪಾಯಿ ಅನುದಾನವನ್ನ ನಾವು ಕೆಕೆವಾಡಿ ವತಿಯಿಂದ ಮೊನ್ನೆ ನಾವು ಮೀಟಿಂಗ್ ಹೋಗಿದ್ವಿ. ಅನುದಾನವನ್ನ ಬಿಡುಗಡೆ ಮಾಡ್ತಾರೆ ಶಾಲೆ. ಇಲ್ಲಿ ಅಕ್ಷರಗಳನ್ನ ಬರೆಸ್ತಕ್ಕಂಥದ್ದು ಮಕ್ಕಳಿಗೆ ಇರ್ಬೋದು. ಅವ್ರಿಗೆ ಹೆಂಗ ಬಾಲ್ವಾಡಿಯೊಳಗೆ ನ್ಯೂಟ್ರಿಷನ್ ಫುಡ್ ಕೊಡ್ತಾರೆ ಅಂತ ಫುಡ್ಡನ್ನ LKG UKG ಮಕ್ಕಳಿಗೆ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಆಗಿರ್ಬೋದು, ಅವರಿಗೆ ಪುಸ್ತಕಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಇಲಾಖೆ ಒಂದು ತಿಂಗಳೊಳಗಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮವನ್ನ ಇವತ್ತಿನ ದಿನ ಮಾಡುತ್ತಾ ನಮ್ಮ ಸರ್ಕಾರಿ ಸಂಸ್ಥೆಗಳು ಉಳಿಬೇಕು, ಬಹಳಷ್ಟು ಬಡವರ ಒಂದು ಮಕ್ಕಳಿಗೆ ಶಿಕ್ಷಣ ಸಾರ್ವತ್ರಿಕವಾಗಿ ಸಿಗಬೇಕು ಅಂತಕ್ಕಂಥ ಒಂದು ಚಿಂತನೆಯ ಹಿನ್ನೆಲೆಯಲ್ಲಿ ಇವತ್ತ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ. ಆ ಭಾಗವಾಗಿ ಇವತ್ತು ಪರಿಕರಗಳ ಒಂದು ವ್ಯವಸ್ಥೆಯನ್ನ ಮಾಡಿದ್ದಕ್ಕಾಗಿ ಅವರೆಲ್ಲರಿಗೂ ಕೂಡ ನಾನು ನಮ್ಮ ಇಲಾಖೆ ವತಿಯಿಂದ ಅಭಿನಂದಿಸುವ ಜೊತೆಗೆ ಮತ್ತೊಮ್ಮೆ ದಾನಿಗಳಿಗೆ ಸಂದರ್ಭದಲ್ಲಿ ಕೊಡ್ತಾ ಇನ್ನೂ ಒಂದು ವಾರದಲ್ಲಿ ಈ ಮಕ್ಕಳು ಹಿಂಗ್ ಕಾಣ್ಬಾರ್ದು. ಕಾನ್ವೆಂಟ್ ಸ್ಕೂಲಿಗೆ ಖಾಸಗಿ ಶಾಲೆ ಮಕ್ಕಳಲ್ಲ ಆ ರೀತಿಯಾಗಿ ಕಾಣುವಂತ ರೀತಿಯಲ್ಲಿ ಮಕ್ಕಳಿಗೆ ನೀವೆಲ್ಲರನ್ನೂ ಕೂಡ ವ್ಯವಸ್ಥೆಯನ್ನ ಮಾಡೋದು ಇಷ್ಟ ಮಾಡಿದೆ. ಡ್ರೆಸ್ ಶೂ ಅಂತದೇ ವ್ಯವಸ್ಥೆ ಮಾಡಕ್ಕ ಬಹಳಷ್ಟು ತೊಂದರೆ ಆಗೋದಿಲ್ಲ ಅಂತಕ್ಕಂಥದ್ದು. ಮತ್ತೆ ಒಂದ್ ವೇಳೆ ನಿಮ್ಮಲ್ಲಿ ಏನಾದ್ರು ಅನುದಾನ ಇತ್ತಂತಂದ್ರೆ ನೀವು ಬಳಕೆ ಮಾಡಿ ಮತ್ತೆ ನಮ್ಮ ಅನುದಾನ ಬರುತ್ತೆ, ಅವಾಗ ಮರು ಹೊಂದಾಣಿಕೆಯನ್ನ ಆ ಖಾತೆಗೆ ತುಂಬುವುದರ ಮೂಲಕ ಮಕ್ಕಳು ಬಹಳಷ್ಟು ಅಟ್ರಾಕ್ಟಿವ್ ಆಗಿ ಆಕರ್ಷಣೀಯವಾಗಿ ಕಾಣುವಂತ ರೀತಿ ಒಳಗ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಡ್ತಾ ಇದ್ದೇನೆ. ಕೇಳ್ತಾ ಇದ್ರು ಅದನ್ನ ತೆಗೆದ್ರೆ LKG UKG ಅವರಿಗೆ ಕಲ್ಸರ್ ಯಾರು ಇರುವುದ ಈ ತಾಲೂಕಿನ ಮೊದಲ ಶಿಕ್ಷಕರ ಸಮಸ್ಯೆ ಐತಿ. ಅವ್ರಿಗೆ ಹೆಂಗ್ ಮಾಡ್ತೀವಿ ಅಂತಕ್ಕಂಥ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬಹಳಷ್ಟು ಗ್ರಾಮಗಳಿಂದ ನನಗೆ ಬರ್ತಾ ಇತ್ತು. ಒಟ್ಟು 28 ನಮ್ಮ ECC LKG UKG ಕೇಂದ್ರಗಳನ್ನ ನಡೆಸಲಿಕ್ಕೆ 44 ಜನ ಶಿಕ್ಷಕರನ್ನ ಈಗ ಆಲ್ರೆಡಿ ನಾವು ತೆಗೆದುಕೊಂಡಿದ್ದೇವೆ. ಅವರಿಗೆ ಜೂನ್ ತಿಂಗಳಲ್ಲಿ ನಾವು 5 ದಿನಗಳ ಕಾಲ ಒಂದು ವರ್ಷದುದ್ದ ಕೂಡ ಏನೇನು ಅವರಿಗೆ ಬೋಧನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಹೇಗೆ ಅಂಗನವಾಡಿಯಲ್ಲಿ ಆಯಾಗಳಿರ್ತಾರೆ, ಇಲ್ಲಿಯೂ ಕೂಡ ಒಬ್ಬೊಬ್ಬ ಆಯಾನ ನೇಮಣಿಕೆಯನ್ನ ಮಾಡ್ಕೊಳ್ಳಿಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ವಿ. ಅವರನ್ನು ಕೂಡ ನೇಮಕಾತಿ ಮಾಡಿಕೊಂಡು ಅವರ ಜವಾಬ್ದಾರಿಗಳು ಏನು ಅನ್ನೋದ್ರ ಬಗ್ಗೆ 1 ದಿನಗಳ ಕಾಲ ತರಬೇತಿಯನ್ನು ಕೂಡ ಅವರಿಗೂ ಕೂಡ ನಾವು ಇವತ್ತಿನ ಕೊಟ್ಟಿದ್ದೇವೆ. ಈಗ ಆ ಉಳಿಕೆ ಹುಡುಗರಿಗೆ ಬುಕ್ ಬಂದು ಇವರಿಗೆ ಏನ್ರಿ ಅನ್ನುವಂತ ಪ್ರಶ್ನೆ ಇತ್ತು. DSRT ಮತ್ತು NCERT ಒಳಗ ಏನು ಪುಸ್ತಕ ಸಿಗೋದು 2 ತಿಂಗಳು ಜುಲೈ ಮತ್ತು ಆಗಸ್ಟ್ ತಿಂಗಳಿಗೆ ಆಗುವಷ್ಟು ಡೌನ್ಲೋಡ್ ಮಾಡಿಕೊಂಡು ಆ ಮಕ್ಕಳಿಗೆ ಚಟುವಟಿಕೆಗಳನ್ನ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನ ಈಗ ಮಾಡಿಕೊಂಡಿದ್ದೇವೆ. KTPPS ವತಿಯಿಂದ ಈ ಮಕ್ಕಳಿಗೆ ಪಠ್ಯ ಪುಸ್ತಕ ಕೂಡ ಶೀಘ್ರದಲ್ಲೇ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ. ಈ ವರ್ಷ ನಾವು ಈ LKG UKG ಯನ್ನ ಪ್ರಾರಂಭ ಮಾಡುವುದರಿಂದ ನಮ್ಮ ಸರ್ಕಾರಿ ಶಾಲೆಗಳಿಗೆ ಕೇವಲ ಪಾಲಕರದಷ್ಟ ನಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿನ ಹೊಣೆಗಾರಿಕೆ ಇದೆ. ಆದ್ರೆ ಮಾಡಬೇಕು ಅನ್ನೋದಕ್ಕ ನಾವು ಮೊದಲ ಮನಸ್ಸು ಮಾಡಬೇಕು. ಮುಕ್ತವಾಗಿರ್ತಕ್ಕಂಥ ಈ ದಾನಿಗಳನ್ನ ನಾವು ಸಂಪರ್ಕ ಮಾಡಬೇಕು. ಈ ನಿನ್ನೆ ನನಗೆ ಹೇಳಿದಾಗ ಬಹಳಷ್ಟು ಖುಷಿ ಆಗುತ್ತೆ. ಈ ಹೊರಗಡೆ ಬರ್ಬೇಕಂದ್ರೆ ಇಂಥ ವಿಷಯಗಳು ಹೊರಗೆ ಬರಬೇಕು. ಇಂಥ ಬೆಳವಣಿಗೆಗಳು ಸಕಾರಾತ್ಮಕವಾಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಆಗ್ತಿರ್ಬೇಕು. ನಮ್ಮ ಇಲಾಖೆಯ ಬಗ್ಗೆ ಹೆಮ್ಮೆ ಆಗೋದ್ರ ಜೊತೆಗೆ ನಾವು ಕಠಿಣ ಪರವಾಗಿ ಒಂದು ಕೆಲಸ ಮಾಡಿದ್ರೆ ಏನನ್ನಾದ್ರೂ ಕೂಡ ಒಂದು ತಂಡವಾಗಿ ಅಚೀವ್ಮೆಂಟ್ ಮಾಡಬಹುದು ಅನ್ನೋದಕ್ಕ ಇವೆಲ್ಲ ಸಾಕ್ಷಿ ಅಂತಂದು ನಾನಿಲ್ಲಿ ತಿಳ್ಕೊಂಡಿದ್ದೇನೆ. ಮತ್ತೊಮ್ಮೆ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ದಾನಿಗಳಿಗೆ ನಾನು ಇಲಾಖೆ ಪರವಾಗಿ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಇನ್ನು ಭಾಷಾ ಬೋಧನೆಯಲ್ಲಿ ಶಿಕ್ಷಕರ ಪಾತ್ರದ ಕುರಿತು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಚೌಕಳಿ ಪರಶುರಾಮ್ ಮತ್ತು ದಾನಿಗಳಾದ ರಮೇಶ್ ಮಾತನಾಡಿದರು. ರಮೇಶ್ ಹಾಗೂ ಅವರ ತಂದೆಯವರಿಗೆ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ LKG ಮತ್ತು UKG ಮಕ್ಕಳಿಗೆ ಉಚಿತ ನೋಟ್ಬುಕ್ಗಳನ್ನು ವಿತರಣೆ ಮಾಡಲಾಯಿತು.
ಓಕೆ. ನೀವು ಒಂದೊಂದು ಕೊಟ್ಟಿರಲ್ದಪ್ಪ ಎಲ್ಲರಿಗೂ. ಇವ್ನು ಕೊಟ್ಟಿರಲ್ದಪ್ಪ ಈಗ ಈ ಕಡೆಗೆ ಅದು ಇಸ್ಕೋ ಥ್ಯಾಂಕ್ಸ್ ಅಂತ ಹೇಳ್ರಿ ಇಸ್ಕೊಂಡ ಮೇಲೆ. ಇನ್ನು ಬಂದಿರಲ್ಲ ಪುಟ ಏನ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದು ನಿಮ್ಗೇನ್ ಕೊಟ್ಟಿದ್ದು ಏನ್ ಹೆಸರು ಹಸಿಯಾ ಏನ್ ಕೊಟ್ಟಿದ್ದಾರೆ ಪುಟ ಪೆನ್ಸಿಲು ಇದೇನು ಕಿತಾಬ್ ಈ ಕಿತಾಬ್ ಈ ಪೆನ್ಸಿಲ್ ಏನ್ ಕೊಟ್ಟಿದ್ದಾರೆ ನಿನ್ನ ಹೆಸರೇನು ಹೌದಾ ಏನು ಅದು ಇದೇನಿದು ಇದೇನಿದು ಇದು ಏನು ಸಿರಾಜ್ ಪುಟ ನಿನ್ನ ಹೆಸರೇನು ಪುಟ ಸಾಯಿತಮ್ ಏನ್ ಇವತ್ತು ಏನಿದು ಬುಕ್ ಮತ್ತೇನ್ ಕೊಟ್ಟಿದ್ದಾರೆ ಪೆನ್ಸಿಲ್ ಕೊಟ್ಟಿದಾರಾ ನಿನ್ಗೇನ್ ಕೊಟ್ಟಿದ್ದಾರೆ ಏನ್ ಮಾಡ್ಬೇಕು ಬರಿಬೇಕಾ ಏನ್ ಪುಟ್ಟ ನಿನ್ನ ಹೆಸರು ಮನಿವಿತಾ ಏನ್ ಕೊಟ್ಟಿರತ್ತು ಏನಿದು ಇದೇನು ಏನ್ ಮಾಡ್ಬೇಕದ್ರಲ್ಲಿ ಬರಿಬೇಕಾ ಓಕೆ ಓಕೆ